ಒಳ್ಳೆಣ್ಣೆ ರೆಡಿ ಆಗೋದು ಇದರಿಂದ ನೋಡ್ರಿ. ಓಹೋ ನಮಸ್ಕಾರ ರೀ. ಇವತ್ತು ಡೇ 9 ಅದ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲ. ಮಲಕರ ಇದೇನು ಇವತ್ತೇನು ಹೊಸದು ಇದು ತೋರ್ಸೋದೈತ್ರಿ? ಇದ್ರ ಬಗ್ಗೆ ಒಂದಿಟ್ಟು ಮಾಹಿತಿ ಹೇಳ್ಬೇಕು ಬರ್ರಿ. ಇದೇನ್ರಿ ತೆಂಗಿನ ಗಿಡ ಹಚ್ಚಿರಲ್ಲ ಹೊಲ ತುಂಬ? ಇವು ತೆಂಗಿನ ಗಿಡ ಅಲ್ರಿ, ಇವು ತಾಳೆ ಬೆಳೆ ಅಂತಾರ್ರಿ. ತಾಳೆ ಬೆಳೆ ರೀ? ಇವು ತಾಳೆ ಗಿಡ ಅಂತಾರೆ ನೋಡ್ರಿ. ತಾಳೆ ಗಿಡ ಅಂದ್ರೆ ಏನ್ರಿ ಇವ? ನಾವು ಕೇಳಿಲ್ಲಲ್ಲ ಇವ. ಊಟಕ್ಕೆ ಬಳಸ್ತೀವಲ್ರಿ ಎಣ್ಣೆ, ಅಡಿಗೆ ಎಣ್ಣೆ, ಪಾಮ್ ಆಯಿಲ್ ಅಂತೀವಲ್ಲ ನಾವೆಲ್ಲ. ಒಳ್ಳೆಣ್ರಿ. ಇದು ಒಳ್ಳೆಣ್ಣೆ ರೆಡಿ ಆಗೋದು ಇದರಿಂದ ನೋಡ್ರಿ. ಓಹೋ ಇದೇನು ಕೇಳಿಲ್ಲಲ್ರಿ, ಇದು ಹೊಸ ಬೆಳೆ ಹಚ್ಚಿರಿದು? ಬಹುವಾರ್ಷಿಕ ಬೆಳೆ ರೀ ಇದು. ಒಂದು ಸರ್ತಿ ಹಚ್ಚಿದ್ವಿ ಅಂತಂದ್ರೆ 20 ರಿಂದ 25 ವರ್ಷ ಬರ್ತದ್ರಿ ಇದು. ಒಂದ್ಸತಿ ನಾಟಿ ಮಾಡಿದ್ರೆ ಒಂದ್ಸರ್ತಿ ಬೆಳೆ ಇರ್ತೈತ್ರಿ, ಏಕ ಬರ್ತದ್ರಿ. ಇದು ತೋಟಗಾರಿಕೆ ಆಫೀಸ್ನಾಗ ಹೋಗಿ ಅಂತ ಅರ್ಜಿ ಕೊಟ್ಟಿದ್ದೀವಿ ರೀ. ಇವಾಗ ಮೊನ್ನೆ ಒಂದು ತಿಂಗಳಿಂದ ಅಗಿ ಕೊಟ್ಟು ಕಳಿಸಿದ್ರು. ಅಗಿನೂ ಅವರೇ ಕೊಡ್ತಾರ್ರಿ. ರೊಕ್ಕ ಅದಕ್ಕೆ ಒಂದಾಗಿ ಅಗಿ ಫ್ರೀ ಕೊಡ್ತಾರ್ರಿ ಅವರೆಲ್ಲ. ಅದರಲ್ಲಿ ಟ್ರಾನ್ಸ್ಫರ್ ಚಾರ್ಜ್ ಒಂದು ಸಸಿ 30 ರೂಪಾಯಿದಂಗೆ ಇಸ್ಕೊಂಡಾರ್ರಿ. ಸಸಿ ಎಲ್ಲ ತರ್ಸ್ಕೊಂಡು ಅವರೇ 1 ವರ್ಷದ ಗಿಡ ಅಂತ್ರಿ ಇವು ಬೆಳೆಸ್ಕೊಂಡು ತಂದು ಕೊಡ್ತಾರ್ರಿ. ಇನ್ನೊಂದು 4 ವರ್ಷದ ತನಕ ಗೊಬ್ಬರ ಕೊಡ್ತಾರ್ರಿ. ಅದು ಗೊಬ್ಬರ ಕೊಡ್ತಾರ ಅಂತಂದ್ರೆ ಗೊಬ್ಬರ ನಾವು ತೊಗೋಬೇಕ್ರಿ. ತೊಗೋಬೇಕು, ಅರ್ಧ ಖರ್ಚು ಕೊಡ್ತೀವಿ ಅಂತಂದಾರ್ರಿ. ಅದಕ್ಕೆಲ್ಲ ಬಿಲ್ ಎಲ್ಲ ಕೊಡ್ಬೇಕು, ಅರ್ಧ ಖರ್ಚು ಕೊಡ್ತೀವಿ ಅಂತಂದಾರ್ರಿ. ಅದಕ್ಕೆಲ್ಲ ಮೊನ್ನೆ ಬಿಲ್ ಸಬ್ಮಿಟ್ ಮಾಡೀವ್ರಿ. ಆದ್ರೆ ಏನೋ ಅಮೌಂಟ್ ಬಂದಿಲ್ರಿ. ಈಗೆಲ್ಲ ಇದ್ರಾಗ ಅರ್ಧ ಬೆಳಿಗ್ಗೆ ರೊಕ್ಕ ಅವ್ರೆ ಕೊಟ್ಟಂಗೆ ಆಗ್ಯದ್ರಿ. ಹ್ಞೂ ರೀ. ಇದು ಹತ್ತು ಖರ್ಚು ಕೊಡುದಿಲ್ರಿ. ಆದ್ರೆ ಹಚ್ಕೊಳ್ಳೋದು ನಾವೇ JCB ಹೊಡೆದ್ಕೇಂತ ತೆಗ್ ಲೈನಟ್ ಹಾಕೊಂಡ್ಕೇಂತ ಹಚ್ಕೊಂಡಿವ್ರಿ. ವೇಟ್ ಲೆಂತ್ ಮಾಡಿರಿ ಇವನ್ನ? ಇವು ಲೆಂತ್ 30 by 30 ಅದ್ರಿ. ಇದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 30 ರೂಪಾಯಿ. ನಾವು ಹಂಚೌಕ್ ಇಟ್ಕೊಂಡಿವ್ರಿ. ಒಳಗೆ ಹಿಂಗೆ ತ್ರಿಕಾಸನು ಇಟ್ಕೊಳ್ಳೋರು, ಜಿಗ್ಜಾಗ್ನು ಮಾಡ್ಬೋದು. ಜಿಗ್ಜಾಗ್ ಮಾಡ್ಕೋತಾರ್ರಿ. ನಾವು ಬ್ಯಾಡ್ರಿ ಬಿತ್ತಕ್ಕ ಬೆಳಕ ಏನೋ 2-3-4 ವರ್ಷ ಬಿತ್ತೋರು ನಾವು ಹೊಲದಾಗ. ಇವು ತೊಗರಿ ಹಾಕಿವ್ ನೋಡ್ರಿ. ಇಲ್ಲಿ ತೊಗರಿ ಹಾಕಿವ್ರಿ. ಇವು ತೊಗರಿ ಖರ್ಚುನು ಕೊಡ್ತೀನಿ ಅಂತ ಮಾತಾಡ್ರಿ. ತೊಗರಿ ಖರ್ಚು ಅಂದ್ರೆ ಬೀಜದ್ದು ಗೊಬ್ಬರದ್ದು ಕೊಡ್ಬೋದ್ರಿ. ಒಳಗೆ ಬಿತ್ತು ಬೆಳಕ್ ಅನುದಾನ ಕೊಡ್ತೀವಿ ಅಂತೇಳಿ ಅಂದಾರ್ರಿ. ಎಲ್ಲ ಥರ ಸವಲತ್ತು ಐತ್ರಿ ಇದ್ರದ್ದು? ಸವಲತ್ತು ಆದ್ರಿ. ಇನ್ನೊಂದ್ರಿ ಹೆಂಗಂತಂದ್ರೆ ಇದು 3 ವರ್ಷ ತನಕ ಏನೂ ಬರುದಿಲ್ರಿ. 3 ವರ್ಷ ಆಗಿಂದ ಹಣ್ಣು ಬಿಡ್ತದಂತ್ರಿ. ಈಗೇನಿಲ್ರಿ ಅಂದ್ರೆ? ಇವಾಗ 3 ವರ್ಷ ತನಕ ಏನೂ ಬಿಡುದಿಲ್ರಿ. 3 ವರ್ಷ ಆಗಿಂದ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅವರು. ಅವ್ರಿಗೆ ಹಣ್ಣು ಕೊಡ್ಬೇಕು ಅಂತೇಳಿ ಒಂದು ಕಂಪ್ನಿ ಕಡೆಯಿಂದ ಟೈಅಪ್ ಮಾಡ್ಕೊಂಡು ಒಂದು ಎಲ್ಲ ಅದ್ರ ಬಗ್ಗೆ ನಮ್ಮ ಕೈಲಿಂದ ಸಿಗ್ನೇಚರ್ ತೊಗೊಂಡು ಸಸಿ ವಿತರಣೆ ಮಾಡ್ತಾರೆ ಅವರು. ಅವ್ರಿಗೆ ಕೊಡ್ಬೇಕು ನೀವು? ಅವ್ರಿಗೆ ಕೊಡ್ಬೇಕು ರೀ. ಆದ್ರೆ ನಿಗದಿತ ಬೆಲೆ ಅಂತೇಳಿ ಫಿಕ್ಸ್ ಇರ್ತದಂತ್ರಿ. ಇವಾಗ ಕಬ್ಬಿಂದ ಹೆಂಗೆ ನಿಗದಿತ ಬೆಲೆ ಇರ್ತದ್ರಿ, ಅದೇ ಥರನ ನಿಗದಿತ ಬೆಲೆ ಇರ್ತದೆ ನೋಡ್ರಿ ಇದಕ್ಕೆ. ಈಗ ಒಟ್ಟು 8 ಎಕರೆ ಹಚ್ಚಿರಿ ಇದನ್ನು? ಇವಾಗ ನೋಡ್ರಿ ಇದು 3 ಎಕರೆ ಹಚ್ಚಿವ್ರಿ. 1 ಎಕರೆಗೆ 50 ಕೊಡ್ತಾರ್ರಿ ಅವರು. 50 ಸಸಿ ಕೊಡ್ತಾರೆ. 1 ಎಕರೆಗೆ 57 ಸಸಿ ಇದ್ರಂತೆ. 72 ಸಸಿ ಮೊನ್ನೆ ಕೊಟ್ಟು ಹೋಗ್ಯಾರ್ರಿ. ನಾವು ಹಚ್ಕೊಂಡ್ವಿ ಇದು ಪ್ಲಾಂಟಿಗೆ. ಹಚ್ಕೊಂಡು ಒಳಗೆ ನಮ್ಮ ಖರ್ಚನ್ರಿ ಇದು? ಹಚ್ಕೊಳ್ಳೋದೆಲ್ಲ ನಮ್ಮ ಖರ್ಚನ್ರಿ. ಇವು ಮೇಂಟೆನೆನ್ಸ್ ಚಾರ್ಜಸ್ಸು ಏನು ಕೊಡೋದಿಲ್ರಿ. ಆದ್ರೆ 3 ವರ್ಷ ತನಕ ಒಳಗೆ ಗೊಬ್ಬರದ್ದು ಒಂದಿಟ್ಟು ಕೊಡ್ತಾರ್ರಿ. ಒಳಗೆ ಬಿತ್ತು ಬೆಳಕ್ಕೆ ಏನಾರ ಸಹಾಯಧನ ಕೊಡ್ತಾರಂತ್ರಿ. ನಮ್ಗೆ ಏನು ಬೆಳೆ ಲಾಸ್ ಆಗಿರ್ತದ ಮತ್ತು ಇದ್ರಾಗ ಏನೇನು ಹಾಕೋಬೋದು? ಬಿತ್ತು ಬೆಳಕ್ಕೆ ಸಹಾಯ ಕೊಡ್ತಾರ್ರಿ. ಬೆಳಕ್ಕೆಲ್ಲ ಥರ ಸೌಕರ್ಯ ಕೊಡ್ತಾರೆ. ಇವಕ್ಕೇನ್ರ ಡ್ರಿಪ್ ಸಿಸ್ಟಮ್ ಅವು ಏನ್ರ ಅವ್ರ ಕಡೆಯಿಂದ ಕೊಡ್ತಾರನ್ರಿ? ಇಲ್ರಿ, ಅವ್ರು ಗೋಜಿಗೆ ಹೋಗಿಲ್ರಿ. ಅವು ಎಲ್ಲ ಸಿಗ್ತಾವು. ನಾವು ಪಿಂಕ್ಲರ್ ಶೆಡ್ ತೊಗೊಂಡಿದ್ದೀವಿ ರೀ. ಪಿಂಕ್ಲರ್ ಶೆಡ್ ತೊಗೊಂಡವ್ರಿಗೆ ಡ್ರಿಪ್ ಶಾಂಕ್ಷನ್ ಆಗೋದಿಲ್ಲ ಅಂತಂದಾರ್ರಿ. ಅದಕ್ಕಾಗಿ ಸ್ವಂತನೇ ಮಾಡ್ಕೋಬೇಕು ಅಂತೇಳಿ ಐತ್ರಿ. ಆದ್ರೆ ಇವಾಗ ಸದ್ಯಕ್ಕೆ ಹರಿನೀರ ಬಿಡಾಕತ್ತೀವ್ರಿ. ಹರಿನೀರು ಚಲೋ ಹೋಗ್ಯಾವ್ರಿ. ಆದ್ರೆ ಹರಿನೀರ ಇವಾಗ ಸ್ಟಾರ್ಟಿಂಗ್ ಗಿಡ ಹತ್ತು ಪೂರ್ತಕರ ಬೇಕಲ್ರಿ. ಇವಾಗ ಮಳೆ ಅಂತೂ ಸ್ಟಾರ್ಟ್ ಆಗ್ಯದ್ರಿ. ಮಳೆ ಮ್ಯಾಗ ಹೆಂಗಾದ್ರೂ ನಡೆದು ಬಿಡ್ತಾವೆ, ನಡೀತಾವೆ. ಇನ್ನೊಂದು 6 ತಿಂಗಳು ಮಳೆ ಮ್ಯಾಗ ನಡೀತದ್ರಿ. ಮತ್ತು ಮುಂದಕ್ಕೆ ಬ್ಯಾಸಿಯಾಗಿ ಒಂದು ಡ್ರಿಪ್ಪಿನ ಗತಿನ ಏನಾರ ಮಾಡ್ಕೋಬೇಕು ಅಂತೇಳಿ ಮಾಡಿವ್ರಿ. ಇದು ಉತಾರಿ ಗಿತಾರಿ ಎಲ್ಲ ನಮ್ಮ ಕಡೆ ಸೈ ತೊಗೋತಾರ್ರಿ ಅವ್ರು? ನಮ್ಮ ಕಡೆಯಿಂದ ಎಲ್ಲ ಖಾತೆ ಉತಾರಿ ಕೊಡ್ಬೇಕ್ರಿ. ಮತ್ತು ಉತಾರಿ ಹೊಲದ ಉತಾರಿ ಕೊಡ್ಬೇಕ್ರಿ. ಆಧಾರ್ ಕಾರ್ಡ, ಪಾಸ್ಬುಕ್ಕ, ಮತ್ತೊಂದು ಬಾಂಡ್ ಕೇಳ್ತಾರೆ ರೀ. ಬಾಂಡ್ ತೊಗೊಂಡು ಇವೆಲ್ಲ ತೋಟಗಾರಿಕೆ ಇಲಾಖೆದೊಳಗೆ ಅರ್ಜಿ ಕೊಡ್ಬೇಕ್ರಿ.
ನಮ್ಮ ನಿಯರ್ ಬೈ ಪಂಚಾಯತ್ ಎಲ್ಲಿ ಇರ್ತಾವ ತಾಲೂಕ್ ಪಂಚಾಯತ್ ಅಲ್ಲಿ ತೋಟಗಾರಿಕೆ ಇಲಾಖೆ ಇರತ್ತದ್ರಿ. ಅಲ್ಲಿ ಹೊಕ್ಕೆಂದ ಅರ್ಜಿ ಕೊಡ್ಬೇಕ್ರಿ, ಹಿಂಗೆ ನಾವು ಮಾಡ್ಕೋತೀವಿ ಅಂತೇಳಿ. ಅವ್ರು ಬಂದು ಹೊಲಕ್ಕೆ ಬಂದು GPS ಮಾಡಿ ಎಸ್ಟಿಮೇಷನ್ ಮಾಡ್ಕೊಂಡು ಎಷ್ಟು ಹತ್ಕೋತೀರಿ ಅಂತೇಳಿ ಎಲ್ಲ ನೋಡ್ಕೊಂಡು ಹೋಗಿ ಅವರು ನಾವು ಎಷ್ಟು ಪ್ಲ್ಯಾಂಟೇಷನ್ ಕೊಟ್ಟಿರ್ತೀವಲ್ಲ ರೀ ಅಷ್ಟಾಗಿ ಕಳಿಸ್ಕೊಡ್ತಾರೆ. ಗೌರ್ಮೆಂಟ್ಲಿಂದ ಬರ್ತಾರನ್ರಿ? ಗೌರ್ಮೆಂಟ್ ಕಡೆಯಿಂದ ಟೈಅಪ್ ಆಗಿದ್ದು ಒಂದು ಕಂಪ್ನಿ ಆಯಿಲ್ ಪಾಮ್ ಇವೆಲ್ಲ ತೊಗೊಂಡ್ಕೆ ರೆಡಿ ಮಾಡ್ತಾರಲ್ರಿ, ಆ ಫ್ಯಾಕ್ಟ್ರಿ ಕಡೆಯಿಂದ ಒಂದು ಏಜೆಂಟ್ ಇಟ್ಟಿರ್ತಾರೆ ಇಲ್ಲಿ. ಆ ಏಜೆಂಟ್ ಬಂದ್ಕೆಯಿಂದ ಹೊಲಕ್ಕೆಲ್ಲ ಬಂದು ಎಸ್ಟಿಮೇಷನ್ ಮಾಡ್ಕೊಂಡು ಅದ್ರ ಜೊತೆಗೆ ತೋಟಗಾರಿಕೆ ಇಲಾಖೆದವರು ಬಂದ್ಕೆಂದು ಎಲ್ಲ GPS ಎಲ್ಲ ಮಾಡ್ತಾರಂತ್ರೆ. ಅಂದರೆ ಇವಕ್ಕೆಲ್ಲ ಬೀಜ ಗೊಬ್ಬರದ್ದು ಅವರೇ ಶಾಂಕ್ಷನ್ ಮಾಡ್ತಾರಂತ್ರೆ ತೋಟಗಾರಿಕೆ ಇಲಾಖೆಯವರು. ಏನೋ ಬಂದಿಲ್ಲ ರೀ, ಆದ್ರೆ ಬರ್ತೀನಿ ಅಂತಂದಾರ್ರಿ. ಇನ್ನು ಇವ ಪ್ಲಾಂಟೇಶನ್ ಆಗಿಂದು ಬಂದಿಲ್ಲ ರೀ ಅವರು? ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಬಂದಿದ್ರು ರೀ, ಅಂದ್ರೆ ಕಂಪ್ನಿ ಕಡೆಯವ್ರು ಬಂದಿದ್ರು, ಆಫೀಸಿನ ಕಡೆಯವ್ರು ಏನೋ ಬಂದಿಲ್ಲ ರೀ. ಇವು ಒಳಗಡೆ ತೊಗರಿ ಹಾಕಿವಿ ಅಂತೇಳಿ ಮೊನ್ನೆ ಹೇಳಿವ್ರಿ, ಇದ್ರದ್ದು ಅಮೌಂಟ್ ರಿಲೀಸ್ ಮಾಡೋಕ್ಕೆ ಬರ್ತೀನಿ ಅಂತಂದಾರ್ರಿ. ಏನೋ ಬಂದಿಲ್ಲ ರೀ, ಆದ್ರೆ ಅಮೌಂಟ್ ಕೊಡ್ಬೇಕಲ್ರಿ ಮತ್ತು ಅವರು ಇದು ರಿಲೀಸ್ ಮಾಡ್ಬೇಕು. ಹೌದು. ಇದ್ರ ಮೂಲಕ ಮತ್ತಿದು ನಮ್ಗೆ ಹೆಂಗೆ ಮಾರ್ಕೆಟಲ್ಲಿ ನಾವೇ ಕೊಡ್ಬೇಕಂದ್ರಲ್ಲ ಅವ್ರು ಹೆಂಗೆ ಬಂದು ಒಯ್ತಾರ ನೋಡ್ರಿ, ಇದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ರಿ. 3 ವರ್ಷ ನಂತರ ಇವು ಹಣ್ಣು ಚಾಲು ಹಾಕದ್ರಿ. 3 ವರ್ಷದ ನಂತರ ಇವು ಹಣ್ಣು ಚಾಲು ಹಾಕದ್ರಿ. ಅವ್ರು ಅಗ್ರಿಮೆಂಟ್ ಹೆಂಗೆ ಮಾಡ್ಕೊಂಡಿರ್ತಾರ ಅಂತೇಳಿ ನಮಗೆ ಕೊಡ್ಬೇಕು ನೀವು ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಓಕೆ. ನಾವು ಎಷ್ಟೇ ಹಣ್ಣು ಬೆಳೆದ್ರು ಬಂದ್ಕೆಂದು ಹೊಲಕ್ಕೆ ಬಂದ್ಕೆಂದು ತೂಕ ಇಲ್ಲೇ ನಮ್ಮ ಕಣ್ಣೆದ್ರಿಗೆ ಮಾಡ್ಕೊಂಡು ತೊಗೊಂಡು ಹೋಗ್ತಾರಂತ್ರಿ. ಗಾಡಿ ಎಲ್ಲ ಅವ್ರದ್ದು ಅಂತ್ರಿ. ಇಲ್ಲೇ ಬಂದು ಕಾಟ ಮಾಡಿ ತೊಗೊಂಡು ಹೋಗ್ತಾರೆ? ಇಲ್ಲೇ ಬಂದು ಕಾಟ ಮಾಡ್ಕೊಂಡು ನಮ್ಮ ಸಮ್ಮುಖದಾಗ ಎಲ್ಲ ಬಿಲ್ ಮಾಡ್ಸ್ಕೊಂಡ್ಕೆಂದು ತೊಗೊಂಡು ಹೋಗಿ ತಿಂಗಳ ಅಮೌಂಟ್ ಅಕೌಂಟಿಗೆ ಬರ್ತದಂತ್ರಿ. ಹಿಂಗಂತ ಹೇಳ್ಯಾರ. ನಾವು ಇಲ್ಲಿ ಸುತ್ತಮುತ್ತ ಯಾರೂ ಹಚ್ಚಿದ್ದಿಲ್ಲ ರೀ. ಅಲ್ಲಿ ಕೆಲವೊಂದು ಬಿಡ್ರಿ ಕೇಳಿಲ್ಲ ನಾವು. ಹಚ್ಚಿದವ್ರನ್ನ ಹೋಗ್ಕೆಂದು ವಿಸಿಟ್ ಕೊಟ್ಕೆಂದು ಅಲ್ಲಿ ಎಲ್ಲ ಹೆಂಗದ್ರಿ ಅಂತೇಳಿ ಎಲ್ಲ ಇದ್ರ ಬಗ್ಗೆ ತಿಳ್ಕೊಂಬಂದ್ಕೆಂದು ಹಚ್ದಂಗೆ ಆಗ್ಯದ್ರಿ. ಈಗ ಹೆಂಗೈತಂತ್ರಿ ಮಾರ್ಕೆಟ್ ಇದ್ರದ್ದು? ಕ್ವಿಂಟಾಲ್ ಕಿಲೋ ಮ್ಯಾಗ ತೊಗೋತಾರ, ಕ್ವಿಂಟಾಲ್ ಮ್ಯಾಗ ಬರ್ತಾವ್ರಿ ಇದು? ನೀವು KG ಅಂದರೂ 18 ರೂಪಾಯಿ KG ಅದ್ರಿ. ಕ್ವಿಂಟಲ್ ಅಂತಂದ್ರೆ 1800 ರೂಪಾಯಿ ಕ್ವಿಂಟಲ್ ಬರ್ತದೆ ರೀ. ಒಂದು ಟನ್ ಅಂತಂದ್ರೆ 18,000 ರೂಪಾಯಿ ಒಂದು ಟನ್ನಿಂದ ಎವರೇಜ್ ಬರ್ತದೆ ರೀ. ಅಂದ್ರೆ ನಾವು ತಿನ್ನೋ ಆಯಿಲ್ ಅದಲ್ರಿ, ವೇರಿಯೇಷನ್ ಹೆಂಗೆ ಬರ್ತದ ಹಂಗೆ ಹೆಚ್ಚು ಕಡಿಮೆ ಆಗ್ತದ ಅಂತ ಹೇಳ್ಯಾರ್ರಿ. ಅಂದ್ರೆ ಇದು ಫಿಕ್ಸ್ ರೇಟ್. ಅಂದ್ರೆ ಒಂದು 4 ಮಂದಿ ರೈತರು ಕೂಡಿ ಕಂಪ್ನಿಯವ್ರು ಕೂಡಿಕೆಂದು ಎಲ್ಲ ಮೀಟಿಂಗ್ ಮಾಡ್ಕೊಂಡು ಇಷ್ಟು ನಿಗದಿತ ಬೆಲೆ ಮಾಡಬೇಕು ಅಂತೇಳಿ ಎಲ್ಲ ಸಮ್ಮುಖದಾಗ ಕುತ್ಕೊಂಡ್ಕೆಂದು ಬೆಲೆ ನಿಗದಿ ಪಡಿಸ್ತಾರಂತ್ರಿ. ಅದು ಬರಾಬರಿ ರೀ ಮಾಲಕ್ರ. ಈಗೇನೋ ನಿಮ್ಗೆ ನೀರು ಅದಾವು ಎಲ್ಲ ಕಡೆ ತೋಟಪಟ್ಟಿ ಮಾಡ್ಕೊಂಡಿರಿ? ಹೌದ್ರಿ. ಈಗ ನಿಮ್ಗೆ ನಾಳೆ ಬ್ಯಾಸ್ಗ್ಯಾಗ ನೀರು ಕಡಿಮೆ ಆಗಿ ಬಾದ ಆದ್ರೆ ಅವಕ್ಕೇನು ಪರಿಹಾರದನ ಹಂಗೇನ್ರ ಇದು ಐತನ್ರಿ? ನೀರು ಕಡಿಮೆ ಆದ್ರೆ ಏನ್ರ ಇದು ನೋಡ್ರಿ, ಅಷ್ಟು ಜಲ್ದಿ ಬತ್ತು ಹೋಗೋದಿಲ್ರಿ, ಒಣಗೋದಿಲ್ರಿ. ಹಂಗಂದ್ರೆ ಗಿಡ ಇದ್ದಂಗೆ ನೀರು ಕಡಿಮೆ ಆದವು ಅಂತಂದ್ರೆ ಆದ್ರೆ ಫಲ ಬಿಡೋದು ಕಡಿಮೆ ಆಗ್ತದ, ಗಂಡು ಜಾಸ್ತಿ ಬರ್ತದ ಅಂತ ಹೇಳ್ತಾರೆ. ಆದ್ರೆ ಅವ್ರು ಹೇಳೋ ಪ್ರಕಾರ ಇವಾಗ 3-4 ವರ್ಷ ಆದ ನಂತರ ನೀರು ಕಡಿಮೆ ಆದವು ಅಂತಂದ್ರೆ ನಮ್ಮ ಕಡೆಯಿಂದ ಒಂದು ಬೋರ್ ಶಾಂಕ್ಷನ್ ಮಾಡಿ ಕೊಡ್ತೀವಿ ಅಂತೇಳಿ ಅವ್ರು ಹೇಳ್ಯಾರ ನಮ್ಗೆ. ಅವರೇ ಹಾಕಿಸ್ಕೊಡ್ತಾರಂತ್ರಿ? ಬೋರಿಂದೆಲ್ಲ ಖರ್ಚು ನಾವು ನೋಡ್ಕೋತೀವಿ ಅಂತ ಅನ್ನೋ ಮಾತು ಮಾತಾಡ್ರಿ. ಅಂದ್ರೆ ನಾವು ಹತ್ತದವ್ರನ್ನ ಕೇಳಿದ್ವಿ, ಹಿಂಗೆ ಕೊಡ್ತಾರ ಅಂತ ಅನ್ನೋ ಮಾತು ಕೇಳ್ಪಟ್ಟಿವಿ. ಆದ್ರೆ ಕೊಟ್ಟಿದ್ದಂತೂ ನಾವು ನೋಡಿಲ್ರಿ. ಇನ್ನು ಮ್ಯಾಗ ನಮಗಂತೂ ಇವಾಗ ನೀರು ಅದಾವ್ರಿ. ಮುಂದಿಂದ ಕಾಲ್ಮಂದಾಗ ನೀರು ಹೋದು ಅಂತಂದ್ರೆ ಹಿಂಗೆ ಯಾರು ಹಾಕಿಸ್ಕೊಟ್ರು ಅಂತ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ರೀ. ಈಗ ಹಾಕಿಸ್ಕೊಡ್ತೀನಿ ಮಾತ್ರ ಹೇಳ್ಯಾರ. ಹೊಸ ರೈತರಿಂದ ಇಂಥ ಫಾರ್ಮಿಂಗ್ ಮಾಡ್ಬೇಕಂದ್ರೆ ನೀವೇನು ಹೇಳ್ತೀರಿ ಅದಕ್ಕೆ? ಇವಾಗ ನೋಡ್ರಿ, ನಾವಂತರೂ ಅನುಭವ ಇದ್ರೊಳಗೆ ತೊಗೊಂಡವ್ರಲ್ರಿ. ನಾವು ಇದೇ 2 ತಿಂಗಳಾಯ್ತು ಹಚ್ಚಿ. ಇದ್ರ ಬಗ್ಗೆ ನಮಗೂ ಅಷ್ಟೊಂದು ನಿಖರವಾದ ಮಾಹಿತಿ ಇಲ್ಲರಿ. ನಿಮ್ಗೇನು ಗೊತ್ತದ ಅಷ್ಟು ಹೇಳಿರಿ? ನಮಗೇನು ಹೇಳ್ಯಾರ, ಇನ್ನೊಬ್ರು ಕೇಳ್ಕೊಂಡ್ಕೇಂದು ಹೇಳಕತ್ತೀವಿ ರೀ. ಆದ್ರೆ ನೀವು ಹಚ್ಕೊಳ್ಳೋರು ಇದ್ರು ಅಂತಂದ್ರೆ 4 ಕಡೆ ತಿರುಗಾಡಿಕೆಯಿಂದ ನಿಮಗೆ ಹೊಂದಾಣಿಕೆ ಹಾಕಿತ್ತು ಅಂತಂದ್ರೆ ಹಚ್ಕೊಳ್ರಿ. ಯಾಕಂದ್ರೆ ನಾವು ಇದನ್ನು ಆಯ್ಕೆ ಮಾಡ್ಕೋಬೇಕಂದ್ರೆ ಒಂದೇ ಕಾರಣ ರೀ. ಇವಾಗ ಹೋದ ವರ್ಷ ಗೋಧಿ ಹಾಕಿದ್ದೀವಿ ರೀ. ಹೌದು. ಗೋಧಿ ಖರ್ಚು ರೀ 10,000 ಖರ್ಚು ಮಾಡ್ಕೊಂಡು ಬೆಳೆದ್ವಿ ರೀ. ಅದ್ರ ರೇಟ ಇದ್ದಿದ್ದಿಲ್ಲ ರೀ. ರೇಟ್ ಇಲ್ಲಾರ ಸುಮ್ಮನೆ ಇವಾಗ ಇಲ್ಲೇ ಹಚ್ಕೊಂಡು ಕೂತೀವಿ ರೀ. ಅವು 1,500 ರೂಪಾಯಿ 2,000 ರೂಪಾಯಿ ಒಂದೊಂದು ಪ್ಯಾಕೆಟ್ ಕೇಳಕತ್ತಾರ. ಅದು ಬೆಳೆದಿದ್ದು ಗಂಟನ್ನು ಓಸು ಮಾರಿದ್ರು ಗಂಟು ಬರೋಲ್ತದ. ಬರೋದಲ್ರಿ ರೈತ. ಅದ್ರಿಂದ ಇದು ಬಹುವಾರ್ಷಿಕ ಬೆಳೆ ರೀ. ಒಮ್ಮೆ ಹಚ್ಚಿದ್ರೆ 20 ವರ್ಷಗಟ್ಟಲೆ ಹೊಕ್ಕದ. ಹಂಗಾಗಿ ಇದನ್ನು ಆಯ್ಕೆ ಮಾಡ್ಕೊಂಡ್ಕೆಂದ ಇದು ಇನ್ನೊಂದು ಫಿಕ್ಸ್ ರೇಟ್ ಅಲ್ರಿ.
ನಾವು ಪ್ಲಾನ್ ಯಾವುದು ಏನಂದ್ರೆ ಯಾವುದು ಖರ್ಚಿಲ್ರಿ ಇದಕ್ಕೆ ಖರ್ಚಿಲ್ರಿ. ಸುಮ್ಮನೆ ನೀರು ಗೊಬ್ಬರ ಒಂದು ತಟಗೆ ಮೇಂಟೆನೆನ್ಸ್ ಮಾಡಿದ್ರಿ. ಇದಕ್ಕೇನು ಹರಗಲು ಈಗ ರೊಕ್ಕ ನೋಡ್ತಾರ್ರಿ, ಮುಂದೆ ಬರೋ ರೊಕ್ಕ ನೋಡಂಗಿಲ್ಲ ಅವ್ರು. ಮುಂದೆ ಬರೋ ರೊಕ್ಕ ಅವ್ರು ನೋಡ್ಲಿಲ್ಲ ಬಿಡ್ರಿ. ಇವಾಗ ನಾವು ಆಯ್ಕೆ ಮಾಡ್ಕೊಂತೀವಿ ರೀ. ಇವಾಗ ತಮ್ಗೆ ಹೆಂಗೆ ಬೇಕೋ ಹಂಗೆ ಆಯ್ಕೆ ಮಾಡ್ಕೊತಾರ್ರಿ. ಇದ್ರೊಳಗೆ ನೋಡ್ರಿ ಹರಗಂಗಿಲ್ಲ ಅಂತ್ರಿ ಇದ್ರೊಳಗೆ ನೋಡು. ಹಾಂ, ಏನು ಅಂದ್ರೆ 3-4 ವರ್ಷ ನಂತರ ಏನೂ ಹರಗಂಗಿಲ್ಲ ರೀ. ಹರಗೋದಿಲ್ರಿ, ಬಿತ್ತೋದಿಲ್ರಿ, ಏನು ಗಳೆಯೋದು ಏನು ತರದಂಗೆ ಇಲ್ಲೋ ಅಂತ ಹೇಳ್ತಾರೆ ಅವರು. ಕಸ ಪಸ ಅದು ಕಸ ಕಿತ್ತು ಒಗಿಬೋದ್ರಿ. ಸದಿಗಿದಿ ತೆಗಿಸ್ರಿ. ಸುತ್ತ ಒಂದಿಟ್ಟು ಕಸ ಒಂದಿಟ್ಟು ನಿರ್ವಹಣೆ ಮಾಡಿಕೊಡ್ರಿ. ಏನು ಎಣ್ಣೆ ಪಣ್ಣಿ ಏನು ಹೊಡೆಯಂಗಿಲ್ರಿ. ಕಾಯಿ ಇನ್ನೊಂದು ಕದ್ಕೊಂಡು ಹೋಗೋರಿಲ್ರಿ. ಹುಳ ದನ ಏನು ಮುಟ್ಟೋದಿಲ್ರಿ. ಹಾಂ, ಈ ಒಂದಿಟ್ಟು ಬಡ್ಡ್ಯಾಗ ಮುಳ್ಳಿನ ಥರನೂ ಬರ್ತದ್ರಿ. ಏನೋ ಒಂದಿಟ್ಟು ಕಾಗಿ ಗುಬ್ಬಿ ಕಚ್ತಾವನ್ನ ಅಂತೇಳಿ ಅಷ್ಟೇ ಹೇಳ್ತಾರೆ ನಮಗೂ. ಆದರೆ ಯಾವ ಮುಟ್ಟೋದಿಲ್ರಿ. ದಂದು ಪಂದು ದಾಂದ್ಲಿ ಇಲ್ರಿ ಮಂದಿ ಏನು ಇನ್ನೊಬ್ರು ಕದ್ಕೊಂಡು ಹೋಗ್ತಾರೆ. ದನದ್ದು ಹಾವಳಿ ಅನ್ನೋದು ಏನೂ ಇಲ್ಲ ನೋಡ್ರಿ ಅದಕ್ಕೆ ನಮಗೂ ಬೇಸ್ ಅನ್ನಿಸ್ತಾರೆ. ಇವಾಗ ಅದ್ರೊಳಗೆ ಏನರ ಮಾಡಕ್ಕೆ ಹೋದ್ವಿ ಅಂತಂದ್ರೆ ಒಂದು ಹುಳಾರ ಅಟ್ಯಾಕ್ ಆಗಿರ್ತದೆ. ಇನ್ನೊಬ್ರು ಬಂದು ಏನರ ರಾತ್ರಿ ಬಂದು ಎತ್ಕೊಂಡು ಹೋಗೋ ಚಾನ್ಸಸ್ ಇರ್ತದೆ. ಗೊಬ್ಬರ ಹಾಕ ಎಣ್ಣೆ ಹೊಡಿಯ ತೆಗಿದು ಕಸ ತೆಗಿದು ಇಲ್ಲ ಅಂತೀರಿ. ಏನೂ ಇಲ್ರಿ ಇವಕ್ಕೆ ಇಲ್ಲ 10-20 ವರ್ಷ. ಏನೇನು ಖರ್ಚಿಲ್ರಿ. ಒಂದು ಡ್ರಿಪ್ ಮಾಡ್ಕೊಂಡ್ಕಂದ ವಾಲಿನ್ ಸಿಸ್ಟಮ್ ಮಾಡ್ಕೊಂಡ್ ಬಟನ್ ಹೊಡಿ ಸಿಸ್ಟಮ್ ಮಾಡ್ಕೊಂಡ್ಬಿಡ್ತೀವಿ ರೀ. ಒಟ್ಟು ಆರಾಮ್ ಇರ್ಬೋದು ಅಂತ ಹೇಳ್ತೀರಿ. ಒಟ್ಟು ಆರಾಮ್ ಇರ್ಬೋದು ರೀ. ತಿಂಗಳ ಅಕೌಂಟಿಗೆ ನಾವು ಹೆಂಗೆ ಹಣ್ಣು ಕಳಿಸ್ತೀವಿ ರೀ ಹಂಗೆ ತಿಂಗಳ ಪಗಾರ ಜಮಾ ಆಗ್ತದ ಅನ್ನೋ ಲೆಕ್ಕಕ್ಕೆ ಆಗ್ಯಾದ್ರಿ. ಒಬ್ಬ ನೌಕರಿದಾರನ ಪಗಾರ ಬರ್ತದನ್ರಿ ಸಣ್ಣಗ. ಒಬ್ಬ ಇಂಜಿನಿಯರ್ ಪಗಾರ ಬರ್ತದ ಒಂದು ಕೂರ್ ಹೊಲಕ್ಕೆ ಅಂತ ಅನ್ನೋ ಮಾತು ಕೇಳಿವ್ರಿ. ಆದ್ರೆ ಹೇಳ್ಯಾರ್ರಿ. ನಾವು ಇನ್ನೂ 3 ಹಣ್ಣು ಕಳಿಸ್ಬೇಕಂತ ನೋಡ್ಗೆ ಊರಿಗೆ ಆಟ ಅದಂಗೆ ಆಗ್ಯದ್ರಿ ನಿಮ್ಮದು. 3 ಎಕರೆ ಹತ್ಕೊಂಡೀವಿ ನೋಡ್ರಿ. ಈಗ 3 ಎಕರೆ ಆಗ್ಯದ್ರಿ. 3 ಎಕರೆ ಹತ್ಕೊಂಡೀವಿ ರೀ. ಅಂದ್ರೆ 3 ವರ್ಷ ತನ ನಾವೆಲ್ಲ ಬಿತ್ಕೊಂಡು ಬೆಳ್ಕೋಬೋದ್ರಿ ರೈತರು ಇದ್ರಾಗ. ಇವಾಗ ನೋಡ್ರಿ ಸಣ್ಣ ಇರ್ತಾವಲ್ರಿ 3 ವರ್ಷ ತನ 4 ವರ್ಷ ತನ ಒಳಗೆ ಆರಾಮ್ ನೀವು ಬಿತ್ತಿ ಬೆಳ್ಕೋಬೋದು. ನಾವು ಹತ್ತಿ ಹಾಕಿವ್ರಿ ಇಲ್ಲಿ ಕೌಲಿ ಸಾಲಾಗ. ನಡ್ಬಾರ್ಕ ತೊಗರಿ ಹಾಕಿವಿ ನೋಡ್ರಿ ಇಲ್ಲಿ. ಬರಾಬರಿ ತೊಗರಿ ಹಾಕಿವಿ. 3-4 ವರ್ಷ ತನ ಒಳಗೆ ಬಿತ್ಕೋಬೋದ್ರಿ. 4 ವರ್ಷಕ್ಕೆ ಇವೇ ಹಣ್ಣು ಸ್ಟಾರ್ಟ್ ಆದವು ಅಂತಂದ್ರೆ ಇವ್ರನ್ನ ಗಿಡನೂ ದೊಡ್ಡವಾಗಿರ್ತಾವ್ರಿ. ಇದೇ ಬೆಳೆನೇ ಬರ್ತದೆ. ಇದೇ ಬೆಳೆನೇ ಬರ್ತದೆ. ಈ ಲಾಭ ಇಲ್ಲೇ ಬರಕತ್ತು ಅಂತಂದು ನಾವು ಯಾಕೆ ಆ ಬೆಳೆ ಹಾಕಕ್ಕೆ ಹೋಗ್ರಿ. ಬರಾಬರಿ. ಯಾರು ಮಾಡೋದು ರೊಕ್ಕ ಸಲಂದಲ್ರಿ, ಇವಾಗ ಹೊಟ್ಟಿ ಸಲಂದ. ಅದು ಅಲ್ಲೇ ಬರಕತ್ತು ಅಂತಂದು ನಾವು ಹರಗೋದು ಮಾಡಿ ಬಿತ್ತೋದು ಮಾಡಿ ಬೀಜ ಗೊಬ್ಬರ ಅವ್ರಿಗೆ ಕೊಂಡು ಅಲ್ಲಿ ಅಲ್ದಾಡೋಕ್ಕಿಂತ ಇದನ್ನ ಬೆಳೆಸೋತ ಸುಮ್ ಕುಂತು ಬಿಡ್ತೀವಿ ರೀ. ನಡೀತದ್ರಿ. ಆದ್ರೆ ಮಲಕ್ರ ಇದೇನ್ರಿ ಇದು ಬಾವ್ ಏನ್ರಿ ಇದು ಬಾವ್ ಅಲ್ರಿ. ಇದು ಹೊಂಡ್ರಿ. ಇದು ಕೃಷಿ ಹೊಂಡ ಅಂತಾರ್ರಿ. ಪಂಚಾಯತ್ಯಾಗ ಅರ್ಜಿ ಕೊಟ್ಟಿದ್ದೀವಿ ರೀ. ಅವರೆಲ್ಲ ಸಹಾಯಧನ ಕೊಟ್ಟಾರ್ರಿ. ಇದನ್ನಿಟ್ಟು ಮಾಡ್ಕೊಂಡ್ಕೇಂದ ಹೊಲ್ದಾನು ನೀರೆಲ್ಲ ಬಂದ್ಕೇಂದ ಇದಕ್ಕೆ ಸ್ಟೋರ್ ಮಾಡ್ಕೋತೀವಿ ರೀ. ಇದರಿಂದ ಬೋರಿಗೆ ಬಾಯಿಗೆ ಭಾಳ ಅನುಕೂಲ ಆಗ್ಯದ ನೋಡ್ರಿ. ಇದು ನೀರಿನ ತಂದ್ರೆ ಇಲ್ಲಿ ನೀರು ಆ ಕಡೆ ಬರ್ತಾವ್ರೆ. ಭೂಮಿ ಒಳಗೆ ಎಲ್ಲಿ ಹೊರಗಡೆ ಮತ್ತೊಬ್ರ ಹೊಲಕ್ಕೆ ಕಳಿಸುವಂಥ ಇದೂ ಇಲ್ರಿ. ಎಲ್ಲಿ ನಮ್ಮ ಹೊಲ್ದಾಗ ನೀರು ನಮ್ಮ ಹೊಲ್ದಾಗ ಹೆಂಗುವಂಥ ಕೆಲಸ ಮಾಡ್ಕೊಂತೀವಿ ರೀ. ಇವೆಲ್ಲ ರೈತರಿಗೆ ಗೊತ್ತಿರ್ತಾವಂದ್ರೆ ಎಲ್ಲರಿಗೆ ಇಲ್ಲ ಅಡ್ಡಾಡೋದು ಆಗೋದಿಲ್ಲ. ಅವೆಲ್ಲ ಭಾಳ ಗುದುಮುರ್ಗಿ ಅದಾವಂತೆ. ಯಾರು ನಾವಲ್ಲೇ ನೀವಲ್ಲೇ ಅಂತೇಳಿ ಇವೆಲ್ಲ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇವೆಲ್ಲ ಸ್ಕೀಮ್ ಪಂಚಾಯತ್ ಒಳಗೆ ಬರ್ತಾವ್ರಿ. ಇದು ಪಂಚಾಯತ್ ಒಳಗೆ ಬರ್ತದೆ ರೀ. ತೋಟಗಾರಿಕೆ ಇಲಾಖೆಗಳ ಇದ್ರಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜ್ ಬರ್ತದೆ ರೀ. ಪಂಚಾಯತ್ ಒಳಗೆ ಇದು 40x40 ಸೈಜ್ ಮಾಡ್ಕೊಂತೀವಿ ನೋಡ್ರಿ. ಇದು ಬಿಟ್ಟು ಮತ್ತೇನ್ರ ಪಂಚಾಯತ್ ಕಡೆಯಿಂದ ಅನುದಾನ ತೊಗೊಂಡ್ರೇನ್ರಿ ಸ್ಕೀಮ್? ಅದು ದನದ ಗೋದಾಲಿ ಒಂದು ಹಾಕೊಂತೀವಿ ರೀ ದನಗಳು ಕಟ್ಟಕ್ಕೆ ಅಂತೇಳಿ. ಹೌದ್ರಿ. ಅದು ಎಲ್ಲದ್ರಿ? ಅಲ್ಲಿ ಅದು ಬರ್ರಿ ಒಂದಿಟ್ಟು ದನಕ್ಕೆ ಮೇವು ತೊಗೊಂಡು ಹೋಗ್ಬರ್ರಿ.